ಬಂದಿತ್ತಂದ್ರೆ ನನ್ನ ರೋಮದಲ್ಲಿರುವ ಸೇಡು ಪುಟಿ ಪುಟಿದ್ದು ಹೊರಗೆ ಬರುತ್ತದೆ. ನನ್ನ ತಂದೆ ತಾಯಿರನ್ನು ಕೊಲೆ ಮಾಡಿದವರು ಯಾರನ್ನು ಪತ್ತೆ ಹಚ್ಚಿ, ನನ್ನ ತಂದೆ ತಾಯಿ ತಮ್ಮಿಂದರನ್ನು ಕೊಲೆ ಮಾಡಿದ ಯಾರನ್ನು ಪತ್ತೆ ಹಚ್ಚಿ, ಕೊಲೆ ಮಾಡಿದವರು ಅವರ ಗಂಟಲು ಕೋಳೆಯನ್ನು ಹರಿದು ಅವರ ಗಂಟಲು ಕೋಳೆಯಿಂದ ರಕ್ತದಿಂದ ನನ್ನ ತಂದೆ ತಾಯಿ ತಮ್ಮಿಂದರ ಆತ್ಮಕ್ಕೆ ಅಭಿಷೇಕ ಮಾಡಿದಾಗಲೇ ಈ ಸಮಾಜದ ಜನ ನನ್ನನ್ನು ಶೇಂಡನೆಂದು ಕರೆಯಲ್ಲ. ಇದೇನಿದು 2 ಗದ್ದಿಗೆಗಳು, ಇದರ ಮೇಲಿರುವ ಹೆಸರು ವಿಮ್ಲಾ ಧನರಾಜ್ ಸೂರ್ಯವಂಶಿ, ಅವರ ಪತ್ನಿ ವಿಮ್ಲಾ ಧನರಾಜ್ ಸೂರ್ಯವಂಶಿ. ಆದರೆ ಇದು ನನ್ನ ತಂದೆ ತಾಯಿಯರ ಗದ್ದಿಗೆ ಇರಬಹುದು. ಇದನ್ನು ನೋಡಿದರೆ ಗೊತ್ತಾಗುತ್ತದೆ ಇದೇ ನನ್ನ ತಂದೆ ತಾಯಿಯರ ಗದ್ದಿಗೆ ಅನ್ನೋದು. ಇದೇ ಗದ್ದಿಗೆಯನ್ನು 25 ವರ್ಷ ತುಂಬಿದ್ದೇವೆ. ಹಿಂದೆ ನಾ ಚಿಕ್ಕವನಿರುವಾಗ ನನ್ನ ತಂದೆ ತಾಯಿ ತಮ್ಮಿಂದರನ್ನು ಸತ್ತು 17 ವರ್ಷ ಕಳೆದವು. ಇದೇ ಕಲ್ಲಿನ ಮೇಲೆ ಕೆತ್ತಿಸಿದ ಮರಣದ ದಿನಾಂಕ ಹಾಗೂ ಹಿಗ್ಗಿಸಿದ ಇಸ್ವಿ ನೋಡಿದರೆ ಇದೇ ನನ್ನ ತಂದೆ ತಾಯಿಯರ ಗದ್ದಿಗೆ ಅನ್ನೋದಕ್ಕೆ ಸಂಶಯವೇ ಇಲ್ಲ. ಹೌದು ಹೌದು ಹೌದು, ಈ 2 ಗದ್ದಿಗೆಗಳು ನನ್ನ ತಂದೆ ತಾಯಿಯರ ಗದ್ದಿಗೆ. ಅಪ್ಪ ಅಮ್ಮ, ನಿಮ್ಮ ಆಸೆಯಂತೆ ನಿನ್ನ ಕರ್ಣ ಇಂಜಿನಿಯರ್ ಡಾಕ್ಟರ್ ಆಗಲಿಲ್ಲ. ಅಮ್ಮ, ದಯವಿಟ್ಟು ನಿನ್ನ ಮಗನನ್ನು ಕ್ಷಮಿಸು. ಅಮ್ಮ, ನೋಡಿದೆಯಾ ನಿನ್ನ ಮಗನ ಸ್ಥಿತಿಯನ್ನು? ಅಮ್ಮ, ನಾನು ರೌಡಿಯಾದಿದ್ದು ನಿಮ್ಮನ್ನು ಕೊಲೆ ಮಾಡಿದ ವ್ಯಕ್ತಿ ಯಾರೆಂದು ಪತ್ತೆ ಹಚ್ಚಿ ಅವರ ರುಂಡ ಕತ್ತರಿಸಲು. ಅಮ್ಮ, ಅವರ ರುಂಡ ಕತ್ತರಿಸಲು. ಕಾರಣ ಹೀಗೇಕೆ ಈ ಗದ್ದಿಗೆ ಮೇಲೆ ಬಿದ್ದು ಹೊರಳಾಡಿ ಹೇಳುತ್ತಿರುವೆ? ಏಕೋ ಎಂದು ನನ್ನ ತಂದೆ ತಾಯಿಯರ ನೆನಪಾಯಿತು. ನಿನ್ನ ತಂದೆ ತಾಯಿಗಳ ನೆನಪಾದರೆ ನನ್ನ ದೊಡ್ಡಮ್ಮನ ಗದ್ದಿಗೆ ಮೇಲೆ ಬಿದ್ದು ಹೊರಳಾಡಿ ಹೇಳುತ್ತಿರುವೆ. ಏನೋ ಇದು 2 ಗದ್ದಿಗೆ ನಿನ್ನ ದೊಡ್ಡಮ್ಮನ ಗದ್ದಿಗೆ? ಇಲ್ಲ, ಇದು ನನ್ನ ತಂದೆ ತಾಯಿಯರ ಗದ್ದಿಗೆ. ಅಲ್ಲ, ಇದು ನನ್ನ ದೊಡ್ಡಮ್ಮನ ಗದ್ದಿಗೆ. ನೋಡು ಕರ್ಣ, ಕೊಲೆಗಡಿಗೆ ತನ್ನ ಕೈಯಿಂದ ನಿನ್ನ ದೊಡ್ಡಮ್ಮನ ಗದ್ದಿಗೆಯನ್ನು ಮುಟ್ಟಿ ಪವಿತ್ರವಾದ ಗದ್ದಿಗೆಯನ್ನು ಮುಟ್ಟಿ ಅಪವಿತ್ರವಾದ ಗಳಿಸಬೇಡ. ಮರ್ಯಾದೆಯಿಂದ ಇಲ್ಲಿಂದ ಹೊರಟು ಹೋಗು. ಓಹೋ, ಇವೆರಡು ದೊಡ್ಡಮ್ಮನ ಗದ್ದಿಗೆ ಅಂದರೆ ನನ್ನ ಒಡಹುಟ್ಟಿದ ತಮ್ಮನು, ಅದು ಹೇಗೆ ಸಾಧ್ಯನಾ? ಇವನು ಕೂಡ ನನ್ನ ತನನೇ ಅನಾಥ ಇರಬೇಕು. ಅದಕ್ಕೆ ತನ್ನದ ಇವೆರಡಿಗೆ ಸತ್ತು ಹೋಗಿರೋ ಕೂಡ ಇವನು ನನ್ನ ಥರನೇ ಅನಾಥ ಇರಬೇಕು. ತಂದೆ ತಾಯಿ ನೆನಪಾಗಿ ಈ 2 ಗದ್ದಿಗೆಗಳಿಗೆ ತನ್ನ ದೊಡ್ಡಮ್ಮನ ಗದ್ದಿಗೆ ಹೇಳ್ತಾರೆ. ಲೋ ಅರ್ಜುನ, ಯಾರದು ಗದ್ದಿಗೆಗೆ ನಿನ್ನ ದೊಡ್ಡಮ್ಮನ ಗದ್ದಿಗೆ ಎಂದು ಹೇಳಬೇಡ. ಇದು ನನ್ನ ತಂದೆ ತಾಯಿಯರ ಗದ್ದಿಗೆ. ಹೊರಟೋಗು ಇಲ್ಲಿಂದ ಮೊದಲು. ಕರ್ಣ, ಹಾಗಾದ್ರೆ ಮುಗಿತ್ತು ನಿನ್ನ ಆಯುಷ್ಯ. ಈ ಕರ್ಣನ ಆವೇಶ ಮುಗಿಸೋದಕ್ಕಿಂತ ಮುಂಚೆ ಮುಗಿತು ಈ ಭೂಮಿಯ ಋಣ. ಅರ್ಜುನ, ತಳಗಿಳಿಸ್ರಿ ನಿಮ್ಮ ಪಿಸ್ತೂಲ್ಗಳನ್ನು. ಅಣ್ಣ ಹತ್ತಿಗೆ, ಇವನನ್ನು ಯಾರೆಂದು ತಿಳಿದರೋ? ಇವನು ನಮ್ಮ ಕುಲವೈರಿಯಾದ ಲುಚ್ಚ ಪ್ರತಾಪನ ಬಲಗೈಯ ಭಂಟ. ಇವನನ್ನು ಬಿಟ್ಟು ಬಿಡೋ, ನಾವಿವನ ಪ್ರಾಣ ತೆಗೆದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಅರ್ಜುನ,
ನಿಮ್ಮ ಇಬ್ಬರು ಮಾತನಾಡಿದನ್ನು ಕೇಳಿಸ್ಕೊಂಡೆ. ಈ ನಿಜ ಸಂಗತಿ ಏನನ್ನೋದು ನನಗೆ ಗೊತ್ತೈತಿ. ಗೊತ್ತಾದ್ರೆ ಮತ್ತ್ಯಾಕೆ ತಿಳಿತೀಯ ಅಣ್ಣ? ಬಿಟ್ಟು ಬಿಡು, ನನ್ನ ಪ್ರಾಣ ತೆಗಿತಾನೆ. ಛೇ ಇದೇನು ಅರ್ಜುನ? ರಾಮನನ್ನು ಲಕ್ಷ್ಮಣ ಕೊಲ್ಲುವುದೇ? ಬಲೆ ರಾಮನನ್ನು ಕೃಷ್ಣ ಕೊಲ್ಲಬಹುದೇ? ಈ ಕಿರಣನ್ನು ಕೊಲ್ಲುವುದು ಯಾವ ನ್ಯಾಯ? ಅಂದರೆ ನಿಮ್ಮ ಮಾತಿನ ಅರ್ಥ? ಲವಕುಶರಂತೆ ನಿನ್ನ ಇಬ್ಬರು ತಮ್ಮಂದಿರುವಾಗ ಲವಕುಶರಂತೆ ಜನಿಸಿದ ನಿಮ್ಮ ಇಬ್ಬರು ತಂದಿರುವಾಗ ಅಂದರೆ ನನ್ನ ನೀನು ಹೇಳ್ತಿರೋರು ನಾವಿಬ್ಬರು? ಹೌದು ಅರ್ಜುನ, ಹೌದು. ಅವಾಗವಾಗೆ ನಿನ್ನ ಅಣ್ಣನ ಬಗ್ಗೆ ಕೇಳ್ತಿದ್ದಲ್ಲ, ಅದ್ರ ಬಗ್ಗೆ ಹೀಗೆ ಹೇಳ್ತೀನಿ ಕೇಳು ಅರ್ಜುನ. ಕರ್ಣ ಬ್ಯಾರೆ ಯಾರಿಲ್ಲಪ್ಪ, ಇವನೇ ನಿನ್ನ ಒಡ ಹುಟ್ಟಿದ ಅಣ್ಣ. ಯಜಮಾನ್ರೇ, ಏನು ಹೇಳುತ್ತಿರುವೆ ನೀವು? ಹೌದು ಅರ್ಜುನ, ಹೌದಪ್ಪ, ಹೌದು. ನಿಮ್ಮ ತಂದೆ ತಾಯಿಗಳಿಗೆ ನಾನು ಇಬ್ಬರು, ನಿಮ್ಮ ಅವಳಿ ನೀವು ಇಬ್ಬರು ಮಕ್ಕಳು. ಹಿಂದೆ ಆ ದುಷ್ಟರು ನಿಮ್ಮ ಮನೆಗೆ ಬೆಂಕಿ ಹಚ್ಚುದಾಗ ನಿಮ್ಮ ತಂದೆ ಒಂದು ಕೂಸು ಅವರ ಜೊತೆಲೇ ಸತ್ತಿ ಹೋಗಿದೆಂದು ತಿಳಿದಿದ್ದೆ. ಅವನನ್ನು ಈಗ ನೋಡ ಮೇಲೆ ಗೊತ್ತಾಯ್ತು, ಅವರ ಜೊತೆ ಆ ಕೂಸು ಸತ್ತಿಲ್ಲ ಅಂದು. ಈ ರೌಡಿ ಗುಂಡ ಕೊಲೆಗಡಕ್ತನ ನನ್ನ ಅಣ್ಣನಾಗಲು ಸಾಧ್ಯ. ಇವನು ಬೇರೆ ಯಾರ್ಯಾರು ಇರಬೇಕು? ಬೇರೆ ಯಾರಿಲ್ಲಪ್ಪ, ಈ ಕರ್ಣನೇ ನಿನ್ನ ಒಡ ಹುಟ್ಟಿದ ಅಣ್ಣ. ಹಾಗಾದರೆ ನೀನು ನನ್ನ ಅಣ್ಣನಲ್ಲವೇ? ಅಲ್ಲ ಅರ್ಜುನ, ಅಲ್ಲ. ನೀವು 8 ವರ್ಷದ ಬಾಲಕರಿರುವಾಗ ನಿಮ್ಮ ಮನೆಯಲ್ಲಿ ಕಸ ಮುಸುರಿ ಮಾಡಿಕೊಂಡು ನಿಮ್ಮ ತಂದೆ ತಾಯಿಗಳಂತೆ ನಾನು ಮಗನಂತೆ ಕಾಲ ಕಳೀತಿದ್ದೆ. 17 ವರ್ಷಗಳ ಹಿಂದೆ ದಸರಾ ಹಬ್ಬದ ದಿನ ನಾನು ಕಿರಾಣಿ ಸಂತೆ ತರಲೆಂದು ಪೇಟೆಗೆ ಹೋಗಿ ಬರೋದ್ರೊಳಗಾಗಿ ಯಾರು ದುಷ್ಟರು ನಿಮ್ಮ ಮನೆಗೆ ಬೆಂಕಿ ಹಚ್ಚಿದ್ರು. ನಿಮ್ಮ ಮನೆಗೆ ಬೆಂಕಿ ಹಚ್ಚಿದ ಸಮಯದಲ್ಲಿ ನಿಮ್ಮ ಇಬ್ಬರಲ್ಲಿ ಒಂದೇ ಒಂದು ಕೂಸು ನನ್ನ ಕೈಯಲ್ಲಿ ಸಿಕ್ಕಿತು. ನಾ ತಂದು ಸಾಕಿದ ಕೂಸು ನೀನು ಅರ್ಜುನ, ನೀನು. ಇವರಿಬ್ರು ನಮ್ಮ ಸತ್ತು ಹೋದ ನಮ್ಮ ಧನರಾಜ ಸೌಕರ್ಯರ ಮಕ್ಕಳ ಮಂದಳ. ಇವರು ಇಬ್ಬರು ಧನರಾಜ ಸೌಕರ್ಯರ ಮಕ್ಕಳು. ಹಾಗಾದ್ರೆ ಇವನು ನಮ್ಮ ಅಣ್ಣನೇ? ಹೌದು ಅರ್ಜುನ, ಹೌದು. ಇವನೇ ನಿನ್ನ ಒಡ ಹುಟ್ಟಿದ ಅಣ್ಣ. ಕರ್ಣನೇ ನಿನ್ನ ಒಡ ಹುಟ್ಟಿದ ಅಣ್ಣ. ಈ ಮಾತು ಸತ್ಯವಾಗಿ ನಿಜವೇ ಅಣ್ಣ? ನನ್ನ ತಂದೆ ದಾವನ ಮನೆಗೆ ಸಾಕ್ಷಿಯಾಗಿ ನಿಜ ಅರ್ಜುನ, ನಿಜ. ಅಣ್ಣ ತಮ್ಮ, ತಂದೆ ದಾವನ ಮಲಿಕ ಒಟ್ಟವರು ತಂದೆ ದಾವನ ಮಲಿಕ ಒಟ್ಟ ಸಫಲವಾಯ್ತು. ತಂದೆ ಸಫಲವಾಯ್ತು. ಅಪ್ಪ, ನನ್ನೊಂದು ಮಾತು ನಡೆಸ್ಕೊಡ್ತೀಯಾ? ಅದು ಏನಂತ ಹೇಳು ಅರ್ಜುನ, ಖಂಡಿತ ನಡೆಸಿಕೊಡ್ತೇನೆ. ಇನ್ನು ಮುಂದೆ ನೀನು ಯಾವ ಕಾಲಕ್ಕೂ ನಮ್ಮ ಮನೆ ಕೆಲಸದ ಆಳು, ನನ್ನನ್ನು ಸಾಕಿದು ಸಾಕು ಅಣ್ಣ ಎಂದು ಹೇಳಬೇಡ. ಈ ಕರ್ಣಾರ್ಜುನ ಜೀವಂತ ಇರೋ ತನಕ ನಾವಿಬ್ಬರು ಧನರಾಜರ ಸೌಕಾರ ಮಕ್ಕಳೆಂದು ನಿನ್ನ ಬಾಯಿಂದ ಬರಕೊಡುದು. ಈ ಕರ್ಣಾರ್ಜುನ ನಿನ್ನ ಒಡ ಹುಟ್ಟಿರೋ ತಿಳಿದು ಸಂತೋಷದಿಂದ ನಗು ನಗುತ್ತಾ ಇರಬೇಕೆ ಈ ನನ್ನ ಅಣ್ಣ, ಈ ನಿನ್ನ ತಮ್ಮನ ಆಸೆ ಅಣ್ಣ, ಈ ನಿನ್ನ ತಮ್ಮ. ಆಯ್ತು, ನಿಮ್ಮ ಇಷ್ಟ ಅಂತೆ ಆಗಲಿ. ನೀವು ಇಬ್ಬರು ಅಣ್ಣ ತಮ್ಮರು ಒಂದಾಗಿ ಅಂತು ಕೈ ಕೊಟ್ಟು ಕುಳಿದ್ರೆ ಇನ್ನು ನಿಮ್ಮ ಕೆಲಸ ಮಾಡಬೇಕಾದ್ದು, ನಿಮ್ಮ ಕೆಲಸ ಇನ್ನೂ ಬೇರೆ ಇದೆ. ಯಾವ ಕೆಲಸ ಹೇಳ್ರಿ? ಕಣ್ಣು ಮುಚ್ಚಿ ಕಣ್ಣು ತೆರೆದೊಳಗೆ ಮಾಡಿ ಮುಗಿಸುತ್ತಾನೆ. ನಿಮ್ಮ ಮನೆಗೆ ಬೆಂಕಿ ಹಚ್ಚಿ ನಿಮ್ಮ ಮನೆಗೆ ಬೆಂಕಿ ಹಚ್ಚಿ ನಿಮ್ಮ ತಂದೆ ತಾಯಿಗಳನ್ನು ಕೊಲೆ ಮಾಡಿ ನಿಮ್ಮನ್ನು ಬೀದಿ ಪಾಲ ಮಾಡಿದ ಬಂಡರ ಗರ್ವ ಮುರಿದು ನಾವೇ ಪುಂಡರ ಪೋಖ್ರುಗಳನ್ನು ಸೊಕ್ಕನ್ನು ಸದೆ ಬಡಲು ನಿನ್ನ ಕಾಲ ಕೆರೆದ ಕಾರಣ ಅರ್ಜುನರಾಗಲಿ ಇಲ್ಲ. ಇಷ್ಟೇ ಅಲ್ಲ, ಮುಂದಿನ ಪ್ರಯೋಗದಲ್ಲಿ ನೀವು ಗುಂಡ ಹೇಟಿಗೆ ಹೆದರಾದ ಹುಲಿಗಳಾಗಿ ಅಷ್ಟೇ. ಅಣ್ಣ ಈಗ ಹೇಳು,
ನಮ್ಮ ತಂದೆ ತಾಯಿಯರನ್ನು ಕೊಲೆ ಮಾಡಿ ನಮ್ಮ ಆಸ್ತಿಯಲ್ಲಿ ಮೆರೆತಿರುವ ಭಂಡರು ಯಾರೊಂದು ಯಾರು ಯಾರಿಲ್ಲಪ್ಪ, ಆ ಕಟಕ ಪ್ರತಾಪ ಹಾಗೂ ಪ್ರದೀಪ. ಲೇ ಪ್ರತಾಪ್ ಪ್ರದೀಪ್, ಲೋಯ್ ಮಗನೇ ಪ್ರತಾಪ್, ಇನ್ನು ಮುಂದೆ ಪಾತಾಳದಲ್ಲಿ ಅಲೆಗೆ ಕುಳಿತಿರು ಸರಿ. ನಿನ್ನನ್ನು ಹೊರಗೆ ತೆಗೆದು ನಿನ್ನ ದೇಹವನ್ನು ಇಬ್ಬಾಗ ಮಾಡಿ ನಿನ್ನ ರಕ್ತದಿಂದ ನನ್ನ ತಂದೆಗೆ ಅಭಿಷೇಕ ಮಾಡಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಲೇ ಪರ್ದ್ಯ, ನೀನು ಯಾವ ಹೊತ್ತಿನಲ್ಲಿ ಅಡಿಗೆ ಕುಳಿತರೂ ಆ ಹೊತ್ತಿನಲ್ಲಿ ನುಗ್ಗಿ ನಿನ್ನನ್ನು ಹೊರ ತೆಗೆದು ನಿನ್ನ ರುಂಡ ಚಂಡಾಡಿ ನಮ್ಮ ತಂದೆ ತಾಯಿಯ ಗದ್ದಿಗೆ ಮುಂದೆ ದೀಪ ಹೊರಿಸಿದ್ದರೆ ನಾವು ಕಾಲು ಕೆದಿದ ಕರ್ಣಾರ್ಜುನ ಎಂದು ಕರೆಯಲಿ ಈ ಸಮಾಜದ ಜನರು. ಲೇ ಪ್ರತಾಪ್ ಪ್ರದೀಪ್, ಈಗ ಬರ್ತೇವೆ ಈ ಯಮದೂತರಾಗಿ ದಿಲ್ಲಿ ಹೊಕ್ಕ ಪೊಂಡೋಲಿಯಾಗಿ. ಚಂದ್ರರೇ ನಿನ ಕಂಗರ ಗಿರಿ ಶೃಂಗಲೇ ನನ್ನ ಎದುರಾಗಿ ನಿಂತ ಕರ್ಣನ ಕತೆ ಮುಗಿಸಲು ಎಲ್ಲ ಏರ್ಪಾಟು ಮಾಡಿದೀಯಾ? ನನ್ನ ಮಗ ಕೈರಣನ ಸಹಿಸಕ್ಕಂತೇಳಿ ನಮ್ಮ ಬೆಂಗಳೂರು ದಾದಾಗ ಫೋನ್ ಮಾಡಿ 10,000 ಅಡ್ವಾನ್ಸ್ ಸಹಿತ ಮುಡ್ಸಿನ್ರಿ. ಚೆನ್ನ, ಒಟ್ಟಿನಲ್ಲಿ ಆ ಕರ್ಣ ಮಾತ್ರ ಇಲ್ಲಿಂದ ತಪ್ಪಿಸಿಕೊಂಡು ಹೋಗಬಾರದು. 4 ಜನ ಕಡಿಮೆ ಆದರೂ ಇನ್ನೂ 4 ಜನರನ್ನು ಬರಲು ಹೇಳು. ಆಯ್ತು, ಫೋನ್ ಮಾಡಿ ಕರೆಸ್ತೀರಿ. ಇನ್ನೊಂದು 4 ಜನ ಕಡಿಲಿಕ್ಕ. ನೋಡು ಚೆನ್ನ, ಹುಲಿಯ ಬಾಯಲ್ಲಿ ಸಿಕ್ಕ ಪ್ರಾಣಿಯಂತೆ ಒದ್ದಾಡಿರಬೇಕು ಆ ಮಗ ಕರ್ಣ. ಇವತ್ತು ಆ ಮಗ ಕರ್ಣ ಇಲ್ಲಿಂದ ತಪ್ಪಿಸಿಕೊಂಡು ಹೋಗಲಿಕ್ಕೆ ಅಷ್ಟು ಸುಲಭತ್ತು ತಿಳಿದಾನೇನ್ರಿ. ಬರಲಿ ಆ ಮಗ. ಇದರಲ್ಲಿ ಏನಾದರೂ ಬುಡಮೇಲಾಗಿ ನಮ್ಮ ಪ್ಲಾನ್ ಏನಾದರೂ ಕಾಲ ಜಾರಿದ್ದರೆ ನಮ್ಮ ಇಬ್ಬರ ರುಂಡ ಬೀಳಲ್ಲಿ ಸಂದೇಹ ಇಲ್ಲ. ಎಚ್ಚರದಿಂದ ಕಾರ್ಯನಿರ್ವಹಿಸು ಚೆನ್ನ. ಅದರ ಬಗ್ಗೆ ಕಾಳಜಿನೇ ಬರ್ರಿ, ಬಿಡ್ರಿ. ನಾ ಎಲ್ಲ ಬರೋಬ್ಬರಿ ಮಾಡಿಟ್ಟಿನಿ. ಕಾರಣ ಕೊನೆಯದಾಗಿ ಇಂದು ಈ ಪ್ರದೀಪ ರಚಿಸಿದ್ದ ಚಕ್ರಕೋಟೆಯಿಂದ ನೀನು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಅಂದು ನೀನ ಮಾಡುತ್ತಿರೋ ಕಾರ್ಯಕ್ಕೆ ಅಡ್ಡ ಬಂದು ನನ್ನಿಂದ ಕವಿತಳನ್ನು ಪಾರು ಮಾಡಿ ಹೋದೆಯಲ್ಲ, ಇಂದು ನಿನ್ನ ಪ್ರಾಣ ರಕ್ಷಿಸಲು ಯಾರು ಬರುತ್ತಾರೆ ಬರಲಿ, ನಾನು ನೋಡೇ ಬಿಡುತ್ತೇನೆ. ಸಾವುಕಾರ, ಇಟ್ಟು ಹೊತ್ತಾದರೂ ಆ ರೌಡಿಗಳು ಇನ್ನೂ ಯಾಕೆ ಬರಲಿಲ್ಲ ಅಂತೀನಿ. ನನಗೆ ಯಾಕೋ ಹೆದರಿಕೆ ಬರಾಕತ್ತೈತಿ. ಕರ್ಣ, अर्जुन कर्ण अर्जुन तो आ गयो, ये ठाकुर तो गयो गिर गयो. ನಿಲ್ಲಲೇ ಮಗನೇ ಚೆನ್ನ. ಲೇ ಕರ್ಣ, ನಮ್ಮ ಹಿಂದೆ ಬಾಲಲ್ಲಿ ಆಡಿಸುತ್ತಿರುವ
ಹಿಂದೆ ನಮ್ಮ ಹಿಂದೆ ಬಾಲಲ್ಲಿ ಎಳಿಸಿದ ಬಿದ್ದಿರುವ ಇಂದು ಈ ಸರ್ದಾರನನ್ನು ಒದ್ದಿಯ ಮಗನೇ. ನಿನ್ನ ಹಾಗೆ ಮತ್ತೊಬ್ಬರ ಮನೆಯಲ್ಲಿ ಬಿದ್ದು ಅನ್ನ ಹಾಕಿ ಸಾಕಿದ ಒಡೆಯನ ತಂಗಿಯನ್ನು ಸೀಲ್ ಹಾಳು ಮಾಡಿ ಹೇಸಿಕೊಳ್ಳೋದನ್ನಲ್ಲ ಈ ಟೈಗರ್ ಕರ್ಣ. ಈ ಕರ್ಣ ಯಾರ ಹಂಗಿನಲ್ಲಿ ಒಳೆಯವನೋ ಅಲ್ಲ. ನಿನ್ನ ಹಾಗೆ ಮತ್ತೊಬ್ಬರು ಹಾಕಿದ ಅನ್ನ ತಿಂದು ಹೆಣ್ಣು ಮಕ್ಕಳಿಗೆ ಕಣ್ಣು ಹಾಕೋ ಹೇಸಿಕೊಳ್ಳೋದನ್ನಲ್ಲ ಈ ಟೈಗರ್ ಕರ್ಣ. ಜಗಮೆಚ್ಚಿದ ಮಗ. ನೀನು ಜಗಮೆಚ್ಚಿದ ಮಗನಾದರೇನು, ಜಗದೇಕ ವೀರನಾದರೇನು, ನನಗೆ ಎದುರಾಗಿ ನಗದೆ ಬಿದ್ದು ಸಾಯಬೇಡ. ಈ ಕೆಟ್ಟ ಗುಣದ ಪ್ರದೀಪನನ್ನು ಕೆಣಕಿ ಸಿಡಿದೆಬ್ಬಿಸಬೇಡ. ಇನ್ನು ಕೆಲವೇ ನಿಮಿಷದಲ್ಲಿ ನಿನ್ನ ಪ್ರಾಣ ಹಾರುವುದು ಖಂಡಿತ. ಕಾಳ, ರುದ್ರ, ಭೀಮ, ರಾಮ, ಬೇಗ ಬರ್ರೋ ನನ್ನ ಮಕ್ಕಳ. ಕಾಳ, ರುದ್ರ, ಭೀಮ, ರಾಮ ಇನ್ನೆಲ್ಲಿದ್ದಾರೆ ಆ ನಿನ್ನ ನೀಚ ಛಲಗಳ? ಕಾಳ, ಭೀಮ, ರಾಮ, ರುದ್ರ ಆ ನಿನ್ನ ನೀಚ ಛಲಗಳನ್ನು ಪ್ರಾಣ ಹರಣ ಮಾಡಿದಾಗಲೇ ನಾವು ಇಲ್ಲಿಗೆ ಬಂದಿದ್ದೆ, ಕಾಲಕ್ಕೆದಿರಿದ ಕರ್ಣ ಅರ್ಜುನರಾಗಿ. ಲೇ ಕರ್ಣ, ಅರ್ಜುನ, ನಿಮ್ಮ ಪ್ರಾಣ ತೆಗೆಯಲು ಬಾಂಬೆದಿಂದ ನಾ ಹಣ ಕೊಟ್ಟು ಕರೆಸಿರುವ ಕಾಳ, ರುದ್ರ, ಭೀಮ, ರಾಮನನ್ನು ನೀವು ಕೊಂದ ಮಾತ್ರಕ್ಕೆ ನಿಮ್ಮ ಹೋರಾಟ ಇಲ್ಲಿಗೆ ಅಂತಕೊಂಡದೆಂದು ತಿಳಿಯಬೇಡ. ಈ ಬಲ ಭೀಮ ನಮ್ಮ ಹತ್ತಿರ ಇರುವಾಗ ನೀವು ನನ್ನೇನು ಮಾಡಲು ಸಾಧ್ಯವಿಲ್ಲ. ಅರ್ಜುನ, ಕರ್ಣ, ಮುಗಿತ್ತು ನಿಮ್ಮ ಇಬ್ಬರ ಕತೆ. ನಿನ್ನ ಪಿಸ್ತೂಲಿನಲ್ಲಿ ಗುಂಡಿದ್ರೆ ತಾನೇ ನೀನು ನಮಗೆ ಗುಂಡು ಹಾಕೋದು. ನೀನು ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ಕವಿತಾಳಿಗೆ ಹೇಳಿ ಪಿಸ್ತೂಲಿನಲ್ಲಿದ್ದ ಗುಂಡನ್ನು ತೆಗೆಸಿ ಖಾಲಿ ಪಿಸ್ತೂಲ್ ಇಟ್ಟುದು ನಾವೇ. ಕರ್ಣ, ಅರ್ಜುನ, ನೀವು ಮಾಡಿದ್ದ ಮೋಸತನ ನನ್ನ ಸ್ನೇಹಿತ ಪ್ರದೀಪಗೆ ಏನಾದರೂ ಗೊತ್ತಾದರೆ ನಿಮ್ಮ ಇಬ್ಬರನ್ನು ಹರಿದು ತಿನ್ನುತ್ತಾನೆ. ಎಚ್ಚರ. ಆ ನಿನ್ನ ಸ್ನೇಹಿತರ ಆಸ್ತಿಯ ಆಸೆಗಾಗಿ ತನ್ನ ರಕ್ತ ಸಂಬಂಧಿಕರನ್ನು ಕೊಂದು ಮೇಲಾಗಿ ತನ್ನ ಒಡ ಹುಟ್ಟಿನ ತಮ್ಮನೆ ಕೊಲೆ ಮಾಡಿದ್ದೆನೆಂದು ಆ ಪ್ರತಾಪ ಹೊಂಚಾಕಿದು ಇನ್ನು ನಿನಗೆ ಗೊತ್ತಿಲ್ಲ ಕಾಣುತ್ತದೆ. ಆ ಪ್ರತಾಪ ಅದಕ್ಕೆ ನಿನ್ನ ಪ್ರಾಣ ತೆಗೆಯುತ್ತಿದ್ದ ಮುಂಚೆನೆ ನಾನು ನಿನ್ನ ಪ್ರಾಣ ತೆಗೆಯಲು ಸಿದ್ಧನಾಗಿ ಬಂದಿದೆ, ಕಾಲಕ್ಕೆದಿರಿದ ಕರ್ಣಾರ್ಜುನರಾಗಿ. ಕಾಲಕ್ಕೆದರಿದ್ದ ಕರ್ಣಾರ್ಜುನ. ಕಾಲಕ್ಕೆದರಿದ್ದ ಕರ್ಣಾರ್ಜುನ, ಈ ನಿಮ್ಮ ಪುಂಡಾಟಿಕೆಯನ್ನು ಹಿಂದೆ ನೀ ಚಿಕ್ಕವನಿರುವಾಗ ನಿಮ್ಮ ಮನೆಗೆ ಬೆಂಕಿ ಹಚ್ಚಿ ನಿಮ್ಮನ್ನು ಬೀದಿ ಪಾಲ ಮಾಡಿದ್ದಾಗ ತೋರಿಸಬೇಕಿತ್ತು ಈ ನಿಮ್ಮ ಕಾಲಕ್ಕೆದರಿದ್ದ ಕರ್ಣಾರ್ಜುನನ ಪುಂಡಾಟಿಕೆಯನ್ನು. ಲೇ ಪರ್ದ್ಯ,
ನಮ್ಮ ತಂದೆ ತಾಯಿಗಳನ್ನು ಕೊಂದು ನಮ್ಮ ಮನೆಗೆ ಬೆಂಕಿ ಹಚ್ಚಿದಾಗ ಇನ್ನು ನಾವು ಬಾಲಕರಿದ್ದೇವೆ. ಈಗ ಬರ್ತೇವೆ ಈ ಕಲಿಯೋಗದ ಕಳ್ಳನಾಯಕರಾಗಿ. ದಮ್ಮಿದ್ರೆ ಉಳಿಸ್ಕೊರೋ ನಿನ್ನ ಪ್ರಾಣವನ್ನು. ಬರದ್ಯಾ ಮುಗಿತ್ತು ನಿನ್ನ ಆಶ. ನನ್ನ ತಂದೆ ತಾಯಿರನ್ನು ಕೊಲೆ ಮಾಡಿ ಹಾಲು ಸಕ್ಕರೆ ಅಂತಿದ್ದ ನಮ್ಮ ಸಂಸಾರವನ್ನು ಬೀದಿ ಪಾಲಿ ಮಾಡಿ ಸಹಿಸ್ಕೋ ಮಗನೇ, ಸಹಿಸ್ಕೋ ಈ ನನ್ನ ಸೇಂಡಿನ ಸುರಿಮಳೆ. 17 ವರ್ಷ ಹಿಂದೆ ನಮ್ಮ ತಂದೆ ನಿಮ್ಮ ಹತ್ತಿರ ಹೀಗೆ ಪರಿಪರಿ ಆಗಿ ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಂಡಿರುವಾಗ ಆವಾಗ ಕೊಟ್ಟಿರೋ ಶಿಕ್ಷೆ ಮಗನೇ ಇದೇ ಅನುಭವಿಸು. ನಿಮ್ಮ ತಂದೆ ತಾಯಿ ಅಂತಿದ್ದ ನನ್ನ ತಂದೆ ತಾಯಿರನ್ನು ಇದೇ ಕಾಲಿನಿಂದ ಒದ್ದುದಕ್ಕೆ ಇದೊಂದು ಬಹುಶಃ. ಅಣ್ಣ, ನಾ ಇಷ್ಟು ಗುಂಡು ಹಾಕಿದರೂ ಈ ಮಗ ಇನ್ನೂ ಉಸಿರಾಡುತ್ತಿದ್ದಾನೆ. ಈ ಮಗ ನಮ್ಮ ತಂದೆ ತಾಯಿಯರನಿಗೂ ತುಳಿದು ಬಂದಿದ್ದಾನೆ. ಈ ಮಗನಿಗೆ ಇದೇ ಸರಿ ಅಣ್ಣ. ತಮ್ಮ, ಅಣ್ಣ, ಮುಂದಿನ ಬೇಟೆ ಆ ಛತ್ರಿ ಹಾಗೂ ಆ ಶ್ರೀಮಂತ ಕುನ್ನಿ ಪ್ರತಾಪ್ರು ಇಬ್ರು ಹೇಳ್ತಾರೆ. ಲೇ ಮಗನೇ ಪ್ರತಾಪ್, ಈಗ ಬರ್ತೇವೆ ಈ ಕಲಿಯೋಗದ ಕಳ್ಳನಾಯಕರಾಗಿ, ದಮ್ಮಿ ಹೊಕ್ಕ ಪೊಂಡೋಲಿಯಾಗಿ. ಜಮೀನ್ದಾರನ ಪುಂಡನ ದಂಡಿನಲ್ಲಿ ನಾವೇ ಗಂಡುಗಳಿಗಳೆಂದು ಕಾರ್ಯ ಸಾಧಿಸಲು ಪಟ್ಟಿರುವ ಆ ಕರ್ಣಾರ್ಜುನಿಗೆ ಒಂದು ತಕ್ಕ ಪಾಠ ಕಲಿಸಲು ಹಿಡಿದು ತಂದಿದ್ದೇನೆ ಈ ನರ ಕುರಿಗಳನ್ನು. ಜಮೀನ್ದಾರ್, ನಮ್ಮೂರಿನಿಂದ ನಮ್ಮನ್ನು ಎಳೆದುಕೊಂಡು ಬಂದು ದಿಲ್ಲಿ ಅವರಿಗೆ ಪುಂಡನನ್ನು ಜಮೀನ್ದಾರು
ಕಟ್ಟಿ ಹಿಂಸೆ ಕೊಟ್ಟು ಹಿಂಸೆ ಕೊಡ್ತಿರುವ ನಿಮ್ಮ ಈ ನನ್ನ ಕರ್ಣಾರ್ಜುನರಿಗೆ ಗೊತ್ತಾದ್ರೆ ನಿಮ್ಮನ್ನು ಸುಮ್ಮನೆ ಬಿಡಲಾರದು. ನಿನ್ನ ಕರ್ಣಾರ್ಜುನಿಗೆ ಗೊತ್ತಾಗಲು ಇದೇ ನಮ್ಮೂರ ಹಳ್ಳಿ ಅಲ್ಲ, ನೀನು ಇರುವುದು ದಿಲ್ಲಿಯಲ್ಲಿ. ದಿಲ್ಲಿಯಲ್ಲಿರುವ ನಮ್ಮ ಸ್ಟೇಟ್ ನಲ್ಲಿಗೆ ಬರಲು ಆ ನಿನ್ನ ಕರ್ಣಾರ್ಜುನರಿಗೆ ಅಷ್ಟೇ ಅಲ್ಲ, ನಿನ್ನನ್ನು ಹುಟ್ಟಿಸಿದ ಬ್ರಹ್ಮದಿಂದಲೂ ಸಾಧ್ಯವಿಲ್ಲ. ಪ್ರತಾಪ್, ದಿಲ್ಲಿಗೆ ನೀನು ಪುಂಡನನ್ನು ಮೆರೆತಿರುವ ನಿನ್ನ ರುಂಡ ಕತ್ತರಿಸಲು ನನ್ನ ಕರ್ಣಾರ್ಜುನ ಬಂದೇ ಬರುತ್ತಾರೆ. ಭದ್ರಕೋಟೆ ಬಾಗಿಲನ್ನು ಮೆರೆದು ದಿಲ್ಲಿ ಹೊಕ್ಕ ಪುಂಡ ಹುಲಿಗಳಾಗಿ ಕಾಲಕ್ಕೆದಿರಿದ ಕರ್ಣಾರ್ಜುನರಾಗಿ ಕಾಲು ಕೆದರಿದ ಆ ನಿನ್ನ ಕರ್ಣಾರ್ಜುನರ ಕಾಲುಗಳನ್ನು ಕತ್ತರಿಸಿದ ಬಿಡುವನಲ್ಲ ಈ ಜಮೀನ್ದಾರ್ ಪ್ರತಾಪ್. ಹಿಂದೆ ನಿಮ್ಮ ಧನಿ ಧನರಾಜ್ ನಿನ್ನ ಕೈಯಲ್ಲಿ ಕೊಟ್ಟ ಆ ನಿಧಿ ರಹಿಸಿರುವ ಫೈಲನ್ನು ನನಗೆ ಕೊಟ್ಟ ಬಿಡು. ನನ್ನ ಪ್ರಾಣ ಹೋದ್ರೆ ಚಿಂತಿಲ್ಲ, ನಿಮ್ಮಂಥ ದೇಶದವರಿಗೆ ನಾನು ನಿಮ್ಮ ಕೈಯಲ್ಲಿ ಕೊಡುವುದದು ಸಾಧ್ಯವಿಲ್ಲ. ಕೊಡುವುದಿದ್ರ ಸಹಿಸ್ಕೊ ಮಗನೆಯ ಹುಲಿ ಅರ್ಬುಡದ ಸೇಡವನ್ನು. ಜಮೀನ್ದಾರ ಪ್ರತಾಪ, ನೋಡು, ವಯಸ್ಸಾದ ಒಬ್ಬರನ್ನು ಕಟ್ಟಿ ಈ ರೀತಿ ಹೊಡಿತಿದೆಯಲ್ಲ, ನೀನವ ಮನುಷ್ಯನೇನು? ಹೀಗೆ ಕೆಲಸ ಮಾಡೋದಕ್ಕೆ ನಾಚಿಕೆ ಆಗುದಿಲ್ಲ ನಿನ್ನ ಜನ್ಮ? ಮಂಜೆ, ಸುತ್ತ 25 ಹಳ್ಳಿಗಳಿಗೆ ಒಡೆಯನಾದ ಈ ಜಮೀನ್ದಾರನಿಗೆ ಎದುರು ನಿಂತು ಮಾತನಾಡಿವ ಕೆಟ್ಟ ಸೂಳೆ. ಅಣ್ಣ, ಆ ಕರ್ಣಾರ್ಜುನ ಮಾಡಿದ ತಪ್ಪಿಗೆ ಇವರಿಗೆ ಯಾಕೆ ಶಿಕ್ಷೆ ಕೊಡ್ತಾ ಇದೀಯಾ? ಬಿಡೋಣ ಇವರನ್ನು. ಕವಿತಾ, ಸೋಮನೆ ನಿಂದರ್ತೀಯೋ ಇಲ್ಲ ನಿನಗೋ ಚಾಟಿ ತಗೊಳ್ಳೋ? ಕೊನೆಯದಾಗಿ ಕೇಳ್ತಾ ಇದ್ದೇನೆ, ಆ ನಿಧಿ ರೈತರ ಫೈಲನ್ನು ಕೊಟ್ಟು ನಿನ್ನ ಪ್ರಾಣವನ್ನು ಉಳಿಸ್ಕೊ ಮಗನೇ. ಈ ಹೇಮಂತ ಕೊನೆ ಉಸಿರು ಇರುವವರೆಗೂ ಆ ನಿನಗೆ ಫೈಲ ಕೊಡುವುದಿಲ್ಲ. ಕೊಡುವುದಿದ್ರ ಸಹಿಸ್ಕೊ ಮಗನೇ ಈ ಜಮೀನ್ದಾರನ ಸೇಡಿನ ಹೊಡೆತವನ್ನು. ಜಮೀನ್ದಾರ್, ಯಾರಿಲ್ಲದ ಸಮಯದ ಸಾಧಿಸಿ ನನ್ನ ಅಣ್ಣ ಅತ್ತೆಯರಿಗೆ ದಿಲ್ಲಿಗೆ ಹೊತ್ತಿಕೊಂಡು ಹೋಗಿ ಬಡಿಯಲು ನಿನಗೆ ನಾಚಿಕೆ ಆಗುದಿಲ್ವೇ? ನಿನ್ನ ಹೇಸಿ ಜನ್ಮಕ್ಕೆ. ಕತ್ತೆ, ನನ್ನ ವಿಷಯದಲ್ಲಿ ಅಡ್ಡ ವಯಸ್ಸು ಬಂದು ನನ್ನನ್ನು ಕಿರಣವ ನೀನ್ಯಾರಲೇ ಕೊತ್ತೆ? ಗಾಢಾದ ನಿನ್ನ ದೇಹವನ್ನು ಇಬ್ಬಾಗ ಮಾಡಿ ನಿನ್ನ ರಕ್ತದಿಂದ ಶಾಂತಿ ಗಳಿಸಲು ಬಂದಿರುವ ಈ ಭೂಮಿಯ ಒಡಲನ್ನು ನಿನ್ನ ಪಾಲಿನ ಯಮ ಲೇ ಅಭಿಮನ್ಯ, ಬರೇ ಅಭಿಮನ್ಯ ಅಷ್ಟೇ ಅಲ್ಲಲೇ, ಲೇ ಅಭಿಮನ್ಯ, ಬರೇ ಅಭಿಮನ್ಯ ಅಷ್ಟೇ ಅಲ್ಲಲೇ, ಅರ್ಜುನ್ ಅಲಿಯಾಸ್ ಅಭಿಮನ್ಯ. ಅರ್ಜುನ, ಲೇ ಜಮೀನ್ದಾರ್,
ಈ ಜಮೀನ್ದಾರನ ಎದುರು ಹಾಕಿಕೊಂಡು ಲೇ ಅರ್ಜುನ, ಈ ಶಾಕ್ ಆಯ್ತಾ? ಶಾಕ್ ಆಗ್ಲೇಬೇಕಂತ ತಾನೇ ನಿನ್ನ ಈ ಅಣ್ಣ ಅತ್ತಿಗೆರನ್ನ ಈ ಜಾಗಕ್ಕೆ ಕರ್ಕೊಂಡ್ ಬಂದಿರುವುದು. ಲೇ ಅರ್ಜುನ, ಸೋಮನೆ ಈ ಜಮೀನ್ದಾರನ ಎದುರಾಗಿಕೊಂಡು ಕಳೆದುಕೊಳ್ಳಬೇಡ ಈ ನಿನ್ನ ಸಾಕು ಅಣ್ಣ ಅತ್ತಿಗೆಯರ ಪ್ರಾಣವನ್ನ. ಮರ್ಯಾದೆ ಮರ್ಯಾದೆ ಅಂತ ಹೇಳುತ್ತೇನೆ. ಆ ನಿಧಿ ರೈಸರೋ ಫೈಲನ್ನು ಕೊಟ್ಟು ಕುಡಿಸಿಬಿಡು ಆ ನಿನ್ನ ಅಣ್ಣ. ಲೇ ಜಮೀನ್ದಾರ್, ಲೇ ಅರ್ಜುನ, ಮರ್ಯಾದೆ ಮರ್ಯಾದೆಯಿಂದ ಬಂದು ಕೆಳಗಿಳಿಸು. ಇರದಿದ್ದರೆ ನಿನ್ನ ಕಣ್ಣೆದುರಿಗೆ ಇವರ ಪ್ರಾಣ ಹರುವುದು ಖಂಡಿತ. ಆ ಕೆಳಗೋಗಿಲೇ ಬಂದುಕ, ಕೆಳಗೋಗಿ. ಅರ್ಜುನ, ಎಂದು ಮುಗಿತು ನಿಂದು ಹಾಗೂ ನಿನ್ನ ಅತ್ತಿಗೆಯ ಕತೆ. ಮಂಜೆ, ಕೊನೆಯದಾಗಿ ಸಂಹರಿಸಿರಿ ಆ ನಿಮ್ಮ ಕುಲ ದೇವರನ್ನು. ಮುಗಿತು ನಿನ್ನ ಹೆಂಡತಿ ಹಾಗೂ ನಿನ್ನ ತಮ್ಮನ ಕತೆ. ಲೇ ಜಮೀನ್ದಾರ್, ವಸ್ತುಗಳನ್ನು ಕೆಳಗಿಳಿಸು. ಇರದಿದ್ದರೆ ನಿನ್ನ ಪ್ರೀತಿಯ ತಂಗಿಯ ಪ್ರಾಣ ಹೋಗುವುದು ನನ್ನ ಕೈಯಲ್ಲಿ. ಲೇ ಕರ್ಣ, ಲೇ ಯಾರೋ ನಿನ್ನ ಕತ್ತೆ? ನಾನೇ ನಿನ್ನ ಪಾರ್ಟ್ನರ್, ದಿ ಅಂಡಮಾನ್ ಅಂಡ್ ನಿಕೋಬಾರ್ ಔಟ್ ಆಫ್ ಕಂಟ್ರಿ ರೌಡಿಸಮ್ ಟೈಗರ್ ಕರ್ಣ. ಲೇ ಕರ್ಣ, ಇಷ್ಟು ದಿನ ನಂದು ಪಾರ್ಟ್ನರ್ ಆಗಿ ನನಗೆ ವಿಶ್ವಾಸ ತೋರಿಸಿದ, ನನಗೆ ಮೋಸ ಮಾಡಿದ ಆ ಬದ್ಮಾಸ್ ನನ್ನ ಮಗನೇ. ಈ ಟೈಗರ್ ರೊಚ್ಚಿಗೆದ್ದು ನಿಂತರೆ ನಿಮ್ಮಂತವರಿಗೆ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದ ರೌಡಿಗಳು ಬಂದ್ರು ಎದುರೋ ಗಂಡ ನಾನೆಲ್ಲಲೇ. ಲೇ ಕರ್ಣ, ಮುಚ್ಚ ಬಾಯಿ ಹೇಳಿ. ಕರ್ಣ ಎಂದು ನುಡಿದರೆ ನಿನ್ನ ಸೆರೆ ಕಡೆದು ನಿನ್ನ ನರನಾಡಿಗಳನ್ನು ಕತ್ತರಿಸಿ ಬಿಟ್ಟನು ಮಗನ ಎಚ್ಚರ. ಲೇ ಕರ್ಣ, ನಿಮ್ಮ ಅಣ್ಣ ತಮ್ಮಿಂದರನ್ನು ಗುರುತಿಸಿ ನಿಮ್ಮ ತಂದೆ ತಾಯಿರನ್ನ ಕೊಂದು ನಿಮ್ಮ ಮನೆಗೆ ಬೆಂಕಿ ಹಚ್ಚಿದ ನಾನೇ ಎಂದು ಯಾರು ನಿಮಗೆ ತಿಳಿಸಿದರು? ನಾನೇ ಮಿಸ್ಟರ್ ಜಮೀನ್ದಾರ್ರೇ, ನಾನೇ. ಏ ಕವಿತಾ, ಒಡ ಹುಟ್ಟಿದ ತಂಗಿ ಅದಕ್ಕೂ ಸಾರ್ಥಕವಾಯಿತು. ಈ ಒಡ ಹುಟ್ಟಿದ ಅಣ್ಣನಿಗೆ ಮೋಸ ಮಾಡುವಷ್ಟು ಮೆಟ್ಟಿಗೆ ಬೆಳೆದಿಯಾ? ಮುಚ್ಚೋ ಬಾಯಿ. ನಾನು ಅಣ್ಣ ಎಂದು ಹೇಳಲು ನನಗೆ ನಾಚಿಕೆ ಆಗ್ತಾ ಇದೆ. ಸುತ್ತ 25 ಹಳ್ಳಿಗೆ ಒಡೆಯನಾಗೋದನ್ನು ಬಿಟ್ಟು ಬಡವರಿಗೆ ಚಿತ್ರ ಹಿಂಸೆ ಕೊಡ್ತಾ ಇದೆಯಲ್ಲ, ನೀನೊಬ್ಬ ಪಾಪಿ. ಈ ಜಮೀನ್ದಾರನನ್ನು ಏನು ಮಾಡಲಿ? ನಮ್ಮ ಮನಿತನದ ಮೇಲೆ ಕೆಟ್ಟ ಗಣನಿಟ್ಟ ಈ ಜಮೀನ್ದಾರನು ಚರ್ಮನನ್ನು ಸುಲಿಯಲೂ ಇಲ್ಲ. ಇವನ ಚರ್ಮದಿಂದ ನನ್ನ ತಮ್ಮನ ಪಾದರಕ್ಷನ್ನಾಗಿ ಮಾಡಿ ಇವನು ತುಳಿದು ಕೊಂದು ಬಿಡಲು. ಹೇಳು ಅರ್ಜುನ, ಹೇಳು, ಏನು ಮಾಡಲಿ ಜಮೀನ್ದಾರನನ್ನು? ಅಣ್ಣ, ಈ ಜಮೀನ್ದಾರನ ಪ್ರಾಣ ತೆಗೆಯಲೆಂದು ನಾನು ಇಷ್ಟು ದಿನ ಕಾಯ್ದು ಕುಳಿತಿದ್ದೆ. ಈ ಬೇಟೆ ನನ್ನದು, ಇವನನ್ನು ನಾನೇ ಮುಗಿಸುತ್ತೇನೆ ಅಣ್ಣ. ಬೇಡ ತಮ್ಮ, ಬೇಡ.
ನನ್ನ ತಂದೆ ತಾಯಿಯರನ್ನು ಕೊಂದು ಈ ಪಾಪಿಯ ಪ್ರಾಣ ತೆಗೆಲೆಂದು ಇಷ್ಟು ದಿನ ನಾನು ರೌಡಿಯಾಗಿ ಬದುಕಿತ್ತು. ಲೇ ಜಮೀನ್ದಾರ್, ಸ್ಮರಿಸು ನಿಮ್ಮ ತಂದೆ ತಾಯಿಯರನ್ನು. ನೋಡು ಕರ್ಣ, ನಾನು ನಿಮ್ಮ ಮನೆಗೆ ಮಾಡಬಾರದು ಅನ್ಯಾಯ ಮಾಡಿದ್ದೇನೆ. ನಿಧಿ ಸಿಗುತ್ತಿದೆ ಎಂದು ದುರಾಸೆಯಿಂದ ದೇವರಂತಿದ್ದ ನಿಮ್ಮ ತಂದೆ ತಾಯಿರನ್ನು ಕೊಂದು ನನ್ನ ಮನೆಗೆಲಸದ ರಂಗಣ್ಣನು ನಾನೇ ಕೊಲೆ ಮಾಡಿ ಏನು ಅರಿಯದೆ ನಿನ್ನ ತಮ್ಮ ಅರ್ಜುನನ್ನು ನಾನೇ ಜೈಲಿಗೆ ಕಳುಹಿಸಿದೆ. ನನ್ನನ್ನು ಬಿಟ್ಟು ಬಿಡು ಕರ್ಣ. ಲೇ ಜಮೀನ್ದಾರ್, ನಿನ್ನನ್ನು ಬಿಡುವುದು ಎಂದೆಂದಿಗೂ ಸಾಧ್ಯವಿಲ್ಲ. ಸ್ಮರಿಸು ನಿಮ್ಮ ಹೆತ್ತ ತಂದೆ ತಾಯಿರನ್ನು. ಲೇ ಶ್ರೀಮಂತ ಕುನ್ನಿ ಪ್ರತಾಪ್, ಈ ನನ್ನ ಸಾತ್ಕು ಅತ್ತಿಗೆಯನ್ನು ಕಾಮದ ಕಣ್ಣೆಟ್ಟು ಇವಳನ್ನು ಎಳೆದಾಡಿದಕ್ಕೆ ಇದೇ ಮಗನೇ ಸರಿ. ಹೇಮಂತ, ಅಮ್ಮ ಹೇಮಂತ, ಏ ಹೇಮಂತ, ನನ್ನ ಸಾಕು ತಂಗಿ ಕವಿತಾ ನಿನ್ನ ಸಾಕು ತಮ್ಮ ಅರ್ಜುನನ್ನು ಪ್ರೀತಿಸುತ್ತಿದ್ದಾಳೆ. ಅಮ್ಮ, ನಾನು ಜೀವಂತಿರುವಾಗ ಅವರಿಬ್ಬರನ್ನು ಒಂದುಗೂಡಿಸಲು ಆಗುವುದಿಲ್ಲ. ನೀನಾದರೂ ಅವರಿಬ್ಬರನ್ನು ಮದುವೆ ಮಾಡಿ ನಿನ್ನ ಮನೆ ತುಂಬಿಸ್ಕೋ ಹೇಮಂತ. ಇದು ನನ್ನ ಮಾತು, ನಡೆಸಿಕೊಡು ಹೇಮಂತ, ನಡೆಸಿಕೊಡು. ಅಮ್ಮ, ತಂಗಿ ಕವಿತಾ, ನನ್ನನ್ನು ಕ್ಷಮಿಸಮ್ಮ ತಂಗಿ. ಅಮ್ಮ, ನಮ್ಮ ಧನಿಯರಂತೂ ಸತ್ತು ಹೋದ್ರು. ಈಗ ಮುಂದೆ ನನ್ನ ಪ್ರಾಣ ಉಳದೆ ಭಾಳ ಖಂಡಿತ. ಇದು 3 ಮಂದಿ ನಾವು ಒಬ್ಬದೀನಿ. ಲೇ ಮಗನ ಛತ್ರಿ ಚೆನ್ನ, ಬಾರಪ್ಪ ಪುಣ್ಯತ್ಮ. ಬಿಟ್ಟು ಬಿಡು ಅವರನ್ನು. ಇಲ್ಲಣ್ಣ ಇಲ್ಲ, ಇಲ್ಲಣ್ಣ ಇಲ್ಲ. ನಮ್ಮ ಮನೆ ಮುರಿಯಲು ಮುಖ್ಯ ಸೂತ್ರಧಾರ ಈ ತಲೆ ಹಿಡುಕ ಛತ್ರಿನೇ ಕಾರಣ. ಮತ್ತು ನಮ್ಮ ಅಣ್ಣ ಅತ್ತಿಗೆಯರನ್ನು ದೂರ ಹಾಕಿಸಿದ ಕಂತ್ರಿನ ನಾಯಿನೇ ಈ ತಲೆ ಹಿಡುಕ ಛತ್ರಿನೇ ಕಾರಣ. ನನ್ನಿಂದ ಅತ್ತಿಗೆಯರನ್ನಿಂದ ದೂರ ಹಾಕಿಸಿದ ಕಂತ್ರಿ ನನ್ನ ಮಗ ಛತ್ರಿನೇ ಕಾರಣ. ಹೌದೌದು. ನನ್ನನ್ನು ನೌಕರಿಯಿಂದ ಸಸ್ಪೆಂಡ್ ಮಾಡಿಸಿದ ಛತ್ರಿನೇ ಕಾರಣ. ಇಷ್ಟು ಕೆಟ್ಟ ಕಾರ್ಯಗಳಿಗೆ ನಾನೇ ಇವನ ರುಂಡ ತೆಗೆಯುತ್ತೇನೆ. ನೋಡ ರಾಜು, ಆ ಪ್ರತಾಪನ ಕೈವಾಡ್ರದಾಗ ನಂದು ಏನು ತಪ್ಪಿಲ್ಲ ತಮ್ಮ. ದೊಡ್ಡ ಹೇಳ್ತಾನ, ನನ್ನ ಬಿಟ್ಟು ಬಿಡು ತಮ್ಮ. ಮಗನೇ ಛತ್ರಿ ಚೆನ್ನ, ನೀನು ಮಾತನಾಡಬೇಡ. ನೀನು ಮಾತನಾಡಿದರೆ ನನ್ನ ಬಿಸಿ ರಕ್ತ ಪುಟ್ಟಿದು ಬರುತ್ತದೆ. ನಿನ್ನ ರಕ್ತ ಕುಡಿಯಲು ವಯಸ್ಸದ ಪುಟದ್ ಬರದೆ ಮುಗಿತ್ತು ನಿನ್ನ ಕತೆ. ಎಂಥ ಅನಾಹುತ ಮಾಡಿಬಿಟ್ಟಿ ರಾಜು, ಎಂಥ ಅನಾಹುತ ಮಾಡಿಬಿಟ್ಟಿ. ಅವನನ್ನು ಕೊಲ್ಲಬಾರದಿತ್ತಪ್ಪ, ಅವನನ್ನು ಕೊಲ್ಲಬಾರದಿತ್ತು. ಅಣ್ಣ, ಇಲ್ಲಿವರೆಗೂ ಇಂಥ ನಮ್ಮ ಸಮಾಜದ ಅಣ್ಣ, ಇಲ್ಲಿವರೆಗೂ ನಮ್ಮ ಸಮಾಜದಲ್ಲಿ ಇಂಥ ದ್ರೋಹಿಗಳು ಇರುತ್ತಾರೋ ಅಲ್ಲಿವರೆಗೂ ನಮ್ಮ ದೇಶದಲ್ಲಿ ಇಂಥ ಅನ್ಯಾಯ ಆಗುತ್ತಾ ಇರುತ್ತವೆ. ಅದಕ್ಕಲ್ಲೇ ಇವನಿಗೆ ಕತ್ತರಿಸಿದ್ದೇನೆ ಅಣ್ಣ.
ಚಂದ್ರು, ಬಿಟ್ಟು ಬಿಡು ಅವರನ್ನು. ಪೋಸ್ಟ್ ಮೇಲೆ ಮಾಡಿ ಆನಂತರ ಕಾರಣ ಹೇಳ್ಕೊಂಡು ನಡೀರಿ. ಯಾಕೆ ಕೊಡ್ತಿದ್ದೆ ಬುಕ್ ಖಾಲಿ ಯಾರೊಬ್ರು ಮಾತಾಡ ಹೇಳಿ ಬಂದು ಲಗ್ನ ಯಾರ್ದೈತಿ ನಾನೇ ಈ ಕೊಲೆಗಳನ್ನು ಮಾಡಿದ್ದು, ನನಗೆ ಅರೆಸ್ಟ್ ಮಾಡಿ ಎಳೆದುಕೊಂಡು ಮಾಡಿರಿ ಇವನೇ. ಇಲ್ಲ ಸರ್, ಈ ಕೊಲೆಗಳನ್ನು ನಾನೇ ಮಾಡಿದ್ದು. ಕರ್ಣ, ಈ ಮೂರು ಕೊಲೆಗಳನ್ನು ನಾನೇ ಮಾಡುವುದು. ಆ ದೌಲ್ ಮಲಿಕ್ ಸಾಹೇಬನ ಒಡೆದು ಹೋಗಿದ್ದೋಳು ನಮ್ಮ ಸಂಸಾರವನ್ನು ಮತ್ತೆ ಹೊಂದಿಗೂಡಿಸಿದ್ದಾನೆ. ಕವಿತಾ ಭಾರತ ಮಂಗಲ್ಯಂ ತಂತು ನಾನೇ ನಮ್ಮ ಜೀವನ ನೀನ ಶುಭ ಮಂಗಲಂ ಸಾವಧಾನ ಜೈ ಗುರು